ಇವತ್ತಿನ ವ್ಲಾಗ್ ನಾ ಚಲೋ ಮಾಡಕತ್ತೀನಿ. ಯಾಕಂತ ಹೇಳಿದ್ರೆ ಸುಮ್ಮನಿಗೆ ಬಾಯಿ ತುಂಬ ಎಲ್ಲಡ್ ಕೇಳ್ಕೊಂಡಾಳೆ. ಆಕೆ ಬಾಯಿ ಕೆಂಪ ಕಾಂತೈತೆ ಅಂತೇಳಿ ನನಗೆ ಹೇಳತ್ತಾಳೆ ಆಕಿ ನೀವು ಚಾಲೂ ಮಾಡ್ರಿ ಅಂತೇಳಿ. ಹಾಯ್ ಹಲೋ ಅಕ್ಕಾರ ಅನ್ನಾರ ಎಲ್ಲರೂ ಹೆಂಗದಿರಿ? ನಾವಂತೂ ಮಸ್ತ್ ಆಗದೀವಿ. ನೀವು ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಬ್ಯಾಗ್ ತೊಗೊಂಡಿ ಇದಲ್ಲ ಸಾನ್ಗಿ ನಮ್ಮ ಚಪ್ಪಲ್ ಸ್ಟ್ಯಾಂಡ್ ಇದ್ದ ನಮಗೆ ಭಾಳ ಚಲೋ ಆಗೈತ್ರಿ. ಯಾಕಂತ ಹೇಳಿದ್ರೆ ನೋಡ್ರಿ ಸೇಫ್ಟಿ ಇರ್ತಾವು, ಆಮೇಲೆ ಕ್ಲೀನ್ ಆಗಿ ಕಾಣ್ತಾವ್ರಿ. ಅಲ್ಲೊಂದಿಲ್ಲೊಂದು ಸ್ಲಿಪ್ಪರ್ ಹೋಗಂಗಿಲ್ರಿ. ಈಗ ನೋಡ್ರಿ ಆರಾಮ್ ಜಿಪ್ ಎಳಿಬೋದು, ಹಾಕೋಬೋದು, ರೈಟ್ ಅನ್ಬೋದು. ಏನಂತ್ರಿ ಗಾಳಿ ಹಾರಕೈತಿ ಅಂತ ಹೇಳಿ ಹೌದು ಅವ್ರು ಹೇಳಿದ ಬರೋಬ್ಬರಿ ಐತಿ. ಇದ್ರದ್ದು ವೇಟ್ ಲೈಟ್ ವೇಟ್ ಇದ್ರದ್ದು ಹೌದು ಅವ್ರು ಹೇಳಿದಾಗ ಗಾಳಿ ಹಾರಕೈತಿ. ಬಟ್ ನಾವೇನ್ ಮಾಡಿವಿ ಅಂತ ಹೇಳಿದ್ರದಕ್ಕೆ ಇಲ್ಲಿ ಕಂಟೆನೆ ಕಟ್ಟೇವಿ, ಹಿಂಗಾಗಿ ಹಾರಂಗಿಲ್ಲ. ಎಂತ ಗಾಳಿ ಬಂದ್ರನ ಹಾರಂಗ ಚಾನ್ಸ್ ಇಲ್ಲ ಅದ. ಹೋಗನ್ರಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳಿ ಬಂತೆ, ಆಮ್ಯಾಗ ಕಡಿಮೆ ಆತೆ. ಬಿಸಿಲಿನ ಮಕ ಐತ್ರಿಪ್ಪ. ಈಗಂತೂ ಮಸ್ತ್ ಬಿಸಿಲ ಐತಿ. ಸ್ವಲ್ಪ ಯಾಕೆ ಭಾಳ ಐತಿ ಬಿಸಿಲಿನ ಮಕ ಇವತ್ತೆ. ಚಲೋ ಆತೈತಿ ಬಿಸಿಲಿದ್ದು. ಹೌದಾ ಪಾಪ ಮಳೆಯಾಗೆಲ್ಲ ಭಾಳ ಇದಾಗ್ಬಿಡುತ್ತೆ. ಹಿಂಗೆ ಸ್ವಲ್ಪ ಹಿಂಗಿತ್ತಂದ್ರ ಸಂತಿ ಭಾಳ ಚಲೋ ಆಕತಿ, ಮಸ್ತ್ ಆಕೈತಿ. ಸಂತಿ ಅಂತೂ ಈಗ ಚಾಲೂ ಆಗೈತೆ ರೀ. ಈಗ ಚಾಲೂ ಆಗಿದ್ದು ಸಂತಿ 8 ಗಂಟೆ ಮಟ್ಟ ಇರುತ್ತಲ್ಲ ಇದು. ಹೋದ ಗುರುವಾರ ಬಂದಾಗ ರೀ ಟಮಾಟ್ರಿ ರೇಟ್ ಕಡಿಮೆ ಇತ್ತು. ಆಮ್ಯಾಗ ಇವತ್ತು ಬಂದೀವಿ, ಮತ್ತು ಗುರುವಾರ ಬಂದೀವಿ. ಈಗ ನೋಡ್ರಿ ಟಮಾಟ್ರಿ ರೇಟ್ ಜಾಸ್ತಿ ಐತಿ. 40 ರೂಪಾಯಿ ಕೆ ಜಿ ಅಂತ್ರಿ. ಹಂಗಿಂಗೆ ಚೌಕಾಸಿ ಮಾಡಿ 30 ರೂಪಾಯಿ ಕೆ ಜಿ ತೊಗೊಂಡು ಹೊಂಟೇವೆ ನಾವು. ಹೆಂಗ್ರಿ ಅಜ್ಜಾರ ಹಸಿರು ಮೆಣಸಿನ್ಕಾಯಿ 50 ರೂಪಾಯಿ 2 ಕೆ ಜಿ. ಫ್ಲವರ್ ಅಲ್ಲ ಇವು ಹಂಗಂತ 20. ಇದ್ರಾಗ ಏನೋ ಕರ್ಕರಕೈತಿಲ್ಲ. ಯಾಕಾಯಿ ಇವು ಜವಾರಿಕಾಯಿ ಅಂತ ನೋಡವು. ಶಿಷ್ಯರು ಹೇಳಕತ್ತಾರ ಗುರುಗಳಿಗೆ. ಸೌತೆಕಾಯಿ ತೋರ್ಬೇಕು. ಸೌತೆಕಾಯಿ ಮತ್ತೆ ಚಲೋ ಅದಾವು. ಇವು ಜವಾರಿ ಎಲ್ಲ ಜವಾರಿ ಸರ್. ನಾವು ಬರೀ ಬೇಕಾಗ್ತವ್ರಿ ಬೆಳಿ ಬದ್ನಿಕಾಯಿ. ಇಲ್ಲಿ ನೋಡು ಹಸಿರು ಅದಾವು, ಮ್ಯಾಗ ಫ್ರೆಶ್ ಅದಾವು. ಎಷ್ಟು ಒಂದಿ? 1000 2000 20 ರೂಪಾಯಿ. ಸಂತಿ ಎಲ್ಲ ಕಡೆ ಐತಿ, ಎಲ್ಲ ರೋಡಿಗೆ ಐತಿ. ಎಲ್ಲ ಕಡೆ ನಾವು ವಿಸಿಟ್ ಕೊಡ್ಬೇಕು. 30-40 ಅಂತ. 25 ಇರ್ಬೇಕು. ಮತ್ತೆ ಕ್ಲಿಪ್ ತೊಗೋಬೇಕನ? ಅರ್ಧ ಕ್ಲಿಪ್ ಹೋಗಿಬಿಟ್ಟ ಗಾಳಿ ಹಾರ್ಯಾರಿ. ಬಾಳೆಹಣ್ಣು ನೋಡ್ರಿ ಫ್ರೆಶ್ ಅದಾವು. ಸಂತಿ ಮಾಡ್ಕೊಂಡು ಮನೆಗೆ ಹೊಂಟಿ ನೋಡ್ರಿ. ಈ ವಾರ ಏನು ಭಾಳ ತೊಗೊರ್ಲಿಲ್ಲ ರೀ ನಾವು ಸಂತಿ. ಯಾಕಂದ್ರೆ ಸ್ವಲ್ಪ ಇದ್ದು ಹೋದವರೆಲ್ಲ ತೊಗೊಂಡಿದ್ವು. ಸ್ವಲ್ಪ ಅಂದರೆ ಎಷ್ಟು 300 ರೂಪಾಯಿ ಸಂತಿ ಆತೇನ್ರಿ. ಏನು ಸಸ್ತ ಇಲ್ರಿ, ಎಲ್ಲ ತುಟ್ಟಿನ ಅದ ರೂಪಾಯಿ. ಎಲ್ಲ 30 ರೂಪಾಯಿ ಪಾವು ಕಿಲೋ, 25 ರೂಪಾಯಿ ಪಾವು ಕಿಲೋ. 2 ಕೆ ಜಿ ಒಳಗಡೆ ತೊಗೊಂಡ್ರೆ 50 ರೂಪಾಯಿ ಹೋಗ್ಬಿಡ್ತೈತ್ರಿ. ಅಲ್ಲೇ ಮುಗೀತ್ರಿ 300 ರೂಪಾಯಿ. ಅದು ಬ್ಯಾಗ್ ತುಂಬ್ರಂಗಿಲ್ಲ ರೀ. 300 ರೂಪಾಯಿ ಸಂತಿ ನೋಡ್ರಿ ಇದು. ಜೀವನ ಎಲ್ಲ ಕಷ್ಟನೇ ಐತಿ. ಪಾಪ ರೈತರು ಚಳಿ ಅನ್ನಂಗಿಲ್ಲ, ಮಳಿ ಅನ್ನಂಗಿಲ್ಲ, ಒಂದು ಮಟ್ಟ ಹೋಗ್ತಾರೆ ಎಲ್ಲ ಮಾಡ್ಕೊಂಡು ಮತ್ತೆ ಮಾರ್ಬೇಕಂತ ಹೇಳಿದ್ರು ಫೈದಲ್ದ ಮಾರಂಗಿಲ್ಲ. ಹೌದು. ನಾವು ಏನು ತೊಗೊರ್ಲಿಲ್ಲ ನೋಡ್ರಿ ವಾರ. ಬಾಳೆಹಣ್ಣು ಅಂತ ತೊಗೊಂಡ್ವಿ ರೀ. ತಮ್ಮ ನಾವು ಏನೋ ಮೆಣಸಿನ್ಕಾಯಿ ಅಂತಾಳ್ರಿಪ್ಪ, ಅವನ್ನ ತೊಗೊರ್ಲೇ ಇಲ್ಲ ನೋಡ್ರಿ ನಾನು. ಹಂಗಂತೇಳಿ ಬಾಳೆಹಣ್ಣು ತಿನ್ನಂಗಿಲ್ಲ ಹೆಚ್ಚಿಗೆ. ಇಲ್ಲ ತಿನ್ನಂಗಿಲ್ಲ. ಬಾಳೆಹಣ್ಣು ಫೇವ್ರೇಟ್. ನೀವೇ ತಿನ್ರಿಪ್ಪ. ನಾನು ಅಷ್ಟಕ್ಕೂ ಬಾಳೆಹಣ್ಣು ಜಾಸ್ತಿ ತಿನ್ನಂಗನ ಇಲ್ಲ. ಟೈಮ್ ಆಲ್ರೆಡಿ 3:30 ಆಗೈತೆ ರೀ. ತಮ್ಮನ ಬಂದಿರ್ಬೋದು ಮೋಸ್ಟ್ಲಿ. ಅಲ್ಲಿ ಸ್ಕೂಲ್ ಡ್ರೆಸ್ ಕಾಣ್ತಿರಪ್ಪ ನನಗೆ. ಆಕಿ ಎಲ್ಲಿ ಇವ್ರು ಸಂತಿಗೆ ಹೋಗ್ಯಾರಂತೇಳಿ ಸಂತಿಗೆ ಬರಾಕತ್ತಾಳೆ, ಏನಾಯ್ತೋ ಗೊತ್ತಿಲ್ಲ. ನೋಡೋಣ್ರಿ, ಅಲ್ಲಿ ಬರಾಕತ್ತಾಳ್ರಿ. ಒಟ್ಟು ತಮ್ಮನ್ನ ತೋರಿಸ್ತೀನಿ ಬರ್ರಿ ನಿಮಗೆ. 4-5 ನಿಮಿಷ ನಾವು ಎಲ್ಲಿ ಕಾಣಲಿಲ್ಲ ಅಂದ್ರೆ ಚಟಪಟ ಒದ್ದಾಡ್ತಾಳ್ರಿಪ್ಪ ಆಕಿ. ಅಲ್ಲ ಎಲ್ಲಿ ಹೋದ್ರು ನಮ್ಮ ಮಮ್ಮಿಯವ್ರು ಎಲ್ಲಿ ಹೋದ್ರು ಅಂತೇಳಿ. ಹೌದೇನ್ರಿ? ಬಂದ್ ನೋಡ್ರಿ. ಹಾಂ ಹಾಂ ತೊಂಬರನ್ ಬಾ. ಎಲ್ಲಿಟ್ಟು ಬಂದೀಗ?
ಕುಕ್ಕರ್ ಮನೆ ಇಟ್ಟು ಬಂದ್ರಿ ಬಾ ಇರ್ಲಿ ಬಾ. ಏನು ಫ್ರಿಜ್ ಕ್ಲೀನಿಂಗ್? ಹ್ಞೂ ರೀ, ಆಗಾಗ ಸ್ವಲ್ಪ ಕ್ಲೀನ್ ಮಾಡಿಟ್ಬಿಟ್ಟು ಬಂದ್ರೆ ಇದು ಹಂಗಿಲ್ಲ, ಏನ ಕ್ಲೀನ್ ಆಗಿರ್ತೈತಿ. ಹೌದಾ, ನಾವು ಯಾವಾಗ ತಂದೇವಲ್ಲ ಫ್ರಿಜ್ ಆವಾಗಿಂತ್ರ ಒಟ್ಟು ಕ್ಲೀನ್ ಮಾಡಿದ್ದೆಲ್ಲ ನೀನು, ಇವತ್ತು ಕ್ಲೀನ್ ಮಾಡಾಕತ್ತಿ. ಹಂಗೆ ನೀ ಕ್ಲೀನ್ ಮೆಂಟನ ಭಾರಿ ಮಾಡ್ತಿ. ನನಗೆ ಏನು ಒಟ್ಟು ಎಲ್ಲ ಕ್ಲೀನ್ ಇರ್ಬೇಕು. ಹೌದಾ ಹೌದಾ, ನೀನು ಸಾನ ಇದು ಮಾಡಿದ್ಲಲ್ಲ ಎಕ್ಸ್ಟ್ರೀಮ್ ಏನಂತದೆ? ಆದ್ರೆ ಹಾಂ, ಎಲ್ಲೈತದ? ಎಲ್ಲ ಐತಿ, ಏನು ಅನ್ನಕತ್ತೈತಿ? ತಪ್ಪು ತೆಗಿ ನೋಡೋಣ. ಎಷ್ಟು ವಯಸ್ಸಾಗ್ಬಿಟ್ಟೈತೆ, ಜೋರು ಇಟ್ಟು ಹೋಗ್ಬಿಟ್ಟು ಅನ್ನಕ್ಕೆ ವಯಸ್ಸಾಗ್ಬಿಟ್ಟೈತೆ. ನಿನ್ನಂತೂ ಹೊರಗಡೆ ಇದು ನೋಡಿ ನೀನು ರಾತ್ರಿ ಅವಾಗ 1 ಗಂಟೆ ಆಗುವಂತ ಅವಾಗ ತಿಂದು ಮುಕ್ಕೊಂಡ, ಅವಾಗಿನ ನೀರು ಹಂಗಾಗ್ತದೆ. ವಯಸ್ಸಿಗೆ ಗಟ್ಟಿ ಆಗ್ಬೇಕ. ಯಾವಾಗ ತೆಗಿತಿ? ಇವತ್ತ ನಾಳೆ? ನೋಡ ರೀ ಏನಿದೆ? ಯಾವ ಪುರಿ ಆಗೈತಿ? ಗಟ್ಟಾಗೈತಲ್ಲ ಮತ್ ನೋಡಿಲ್ಲ, ಅದಕ್ಕೆ ಒಂದೊಂದು ಗೋಡಂಬಿ ಇಟ್ಟಗಳ. ನೀನು ಗೋಡಂಬಿ ಬಾದಾಮಿ ಜಗ್ ತಮ್ಮಂದಿ ಮತ್ತೆ ಏನು ಮಾಡ್ಬೇಕಿ? ಫ್ರಿಜ್ ಒಳಗೆ ಎಲ್ಲ ಸಿಸ್ಟಮೆಟಿಕ್ ಭಾರಿ ಕೊಟ್ಟಿರ್ತಾರೆ. ಹೌದ್ರಿ. ಈ ಬಾಕ್ಸ್ ಒಳಗೆ ನೋಡ, ಈ ಬಾಕ್ಸ್ ಅಂತ ಹೇಳಿದ್ರೆ ಅಂಥ ಬಾಕ್ಸಲ್ಲಿ ಇದೆ, ದೊಡ್ಡ ಬಾಕ್ಸ್ ಐತಿ. ಆಮ್ಯಾಗ ಇದು ಫ್ರಿಜ್ ಒಳಗೆ ಲಾಸ್ಟಾಗ ಮುರಿದಿದೆ. ಇದು ಟಮಾಟೆ ಆಗಲಿ, ಬದ್ನಿಕಾಯಿ ಆಗಲಿ, ಸೊಪ್ಪಾಗಲಿ, ಸಬ್ಬಸಿಗೆ ಆಗಲಿ ಎಲ್ಲ ಹಾಕಿದ್ರಾಗ ಇಡ್ಬೋದು ಅಲ್ಲ. ಅವಳಿಗೆ ಬಾಕ್ಸ್ ಒಳಗೆ ಮತ್ತು ನಾವು ನಮಗೇನು ಬೇಕಲ್ಲ ಎಲ್ಲ ಇಡ್ಬೋದು. ಸೌತೆಕಾಯಿ, ಚೌಳಿಕಾಯಿ ಹಾಕಿಡ್ಬೋದ್ರಿ ಅದ್ರ. ನಾ ಈಗ ಶಾಲಿಗೆ ಬಂದಿದ್ದೆ, ನಾ ಈಗ ಊಟ ಮಾಡತ್ತೀನಿ. ಸಂತಿಗೆ ಹೋಗಿ ಬಂದ್ಮ್ಯಾಗ ಎಲ್ಲ ತರಕಾರಿ ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಅರ್ಧ ತಾಸು ಬೇಕಲ್ಲ. ಏನೆಲ್ಲ ಶಿಫ್ಟಿಂಗ್ ಮಾಡಿದ್ವಿ. ಈ ಜವಾರಿ ಬೆಳ್ಳುಳ್ಳಿ ಭಾಳ ಸ್ಪೆಷಲ್, ಯಾಕಂದ್ರೆ ಇವು ಹೂವಿನ ಹಡಗಲಿ. ಇವು ಸ್ವಲ್ಪ ಬಿಸಿಲು ಬಿದ್ದಿತ್ತು, ಇವೆಲ್ಲ ಹಸಿ ಇದ್ವಲ್ರಿಪ್ಪ. ಒಳಗೊಂದು ಸ್ವಲ್ಪ ಕಿಟಕಿ ಮೇಲೆ, ಆಮೇಲೆ ಇಲ್ಲೆಲ್ಲ ಹಗ್ಗದ ಮೇಲೆ ಹಾಕಿದ್ನಲ್ರಿ, ಅವೆಲ್ಲ ಹಸಿ ಇದ್ವು. ಇಲ್ಲಿ ಬಿಸಿಲು ಚುರು ಚುರು ಅನ್ನಂಗೆ ಬಿಸಿಲಿತ್ರಿ, ಅದಕ್ಕೆ ಅಷ್ಟೊಂದು ಇಲ್ಲೇ ಹರಡ್ಬಿಟ್ಟಿದ್ದೆ ರೀ. ಇವೆಲ್ಲ ಒಣಗಿಲ್ ತಡಿ ಮಡ್ಚಿಡಕ್ಕೆ ಬರ್ತೈತೆ ಅಂತೇಳಿ ಅವನ್ನೆಲ್ಲ ಈಗ ಒಣಗ್ಯಾವ್ರಿ, ಮಡ್ಚಿಡನ್ರಿ ಈಗ. ಸ್ಕೂಲ್ಗೆ ಬಂದೆ, ಅಲ್ಲೆಲ್ಲ ಎಷ್ಟು ಉದ್ದ ಬಂತೆ? ಉದ್ದ ಬಂದೈತಿ. 2 ವರ್ಷ ಆಗೈತಂತ ಒಂದು ಹಲ್ ಬಿದ್ದ. ಹಾಯ್ ಸಿಮ್ಮ. ಇರಮ್ಮ ಹಾಯ್. ಹಾ, ಇರಮ್ಮ ಒಂದ್ 2-3 ದಿನ ಕಾಣೆ ಆಗಿದ್ಲರಿಪ್ಪ. ಇವತ್ತು ಬಂದಾಳ್ರಿ ಈಗ ನಮ್ಮ ಮನೆಗೆ. ಹಿಂಗ್ ಮಾಡ ಇರಮ್ಮ, ಹಿಂಗ್ ಮಾಡ ಇರ, ಹಿಂಗ್ ಮಾಡ, ಹಿಂಗ್ ಮಾಡ ಅಂತಗಿ, ಹಿಂಗ್ ಮಾಡ. ಏನಿದೆ ಡಬ್ರಿ ತುಂಬಾ ಹಿಟ್ಟೆ? ಪಡ್ಡು ಮಾಡ್ಬೇಕ್ರಿ ನಾಳೆ. ಅಲ್ಲ ಅಷ್ಟಾಕ ನಾವಿರೋದು 4 ಮಂದಿ. ನಾವು ನಮಗ್ ಮಾಡಕತ್ತಿಲ್ರಿ. ನಾನು 20 ಪ್ಲೇಟ್ ಪಡ್ಡಿಂದ ಆರ್ಡರ್ ಬಂದೈತ್ರಿ ನನಗೆ. ಕರೆನ ಸುಳ್ಳೆ? ಖರೇನ. ಆರ್ಡರ್ ಕೊಟ್ಟವ್ರಿಗೆ ಗೊತ್ತಾಯ್ತಿಲ್ಲ ನೀ ರೆಸಿಪಿ ಹೆಂಗ್ ಮಾಡ್ತಿ, ಎಷ್ಟು ಚಂದ ಮಾಡ್ತಿ ಅಂತೇಳಿ. ಮತ್ ನನ್ನ ರೆಸಿಪಿ ನೋಡೇನ ಅವ್ರು ಹೇಳಿರೋದು ನನಗೆ, ಪಡ್ಡು ಮಾಡ್ಕೊಡ್ರಿ ನನಗ ಅಂತ ಹೇಳಿ. ಹೌದಾ? ಅಂದ್ರೆ ನಾಳೆಗನ ಈಗ? ನಾಳೆಗೆ ರೀ ಇದು. ನಮಗಲ್ಲ, ಫಸ್ಟ್ ಅವ್ರಿಗೆ ಕೊಡೋದು, ಆಮೇಲೆ ಉಳಿತಪ್ಪ ಅಂದ್ರೆ ನಾಷ್ಟ ನಮ್ಗೆ ಸ್ವಲ್ಪ ಹಾಕವ್ರ ಅಷ್ಟ. ಹೌದಾ? ಅವ್ರು ಭಾಳ ದಿನಕ್ಕೆ ಹೇಳ್ಯಾರ ನಮಗ, ಸ್ವಲ್ಪ ಮಾಡ್ಕೊಡ್ರಿಪ್ಪ ಅಂತಂದು ಹೇಳಿ, ಅದಕ್ಕೆ ಮಾಡಕ್ಕೆ ಇವತ್ತು ಎಲ್ಲ ರೆಡಿ ಮಾಡ್ಕೊಂಡಿ. ನಾಳೆ ಬೆಳಿಗ್ಗೆ ಜಲ್ದಿನೇ ಇದು ಮಾಡ್ಬೇಕ್ರಿ. ತಮ್ಮನ್ನ ನಾನು ನೋಡಾಕತ್ತಿದ್ದ ಕನಸು ನೆನಸಿದೆ. ನೀ ಹೋಮ್ವರ್ಕ್ ಮಾಡಾಕತ್ತಿ, ಅದು ನಿನ್ನ ಮನಸ್ಲಿ ನೀ ಹೇಳ್ಕೊಲ್ಲಂಗ. ಏನಿದೆ? ಉಪ್ಪು ಜೀರಿಗೆ ಅದನ್ನು ತಗೊಂಡೆ ತುಂಬಾಕ್ರಿ. ಯಾರಿಗೆ? ನಾ ಏನು ಮಾಡಿ ನಿನಗೆ? ತಮ್ಮನ್ನ ನೀ ಏನ್ರ ಮಾಡಿನ? ಅಕ್ಕಿನೇನು ಮಾಡಿಲ್ಲ, ನಾನು ಏನು ಮಾಡಿಲ್ಲ. ಬಜ್ಜಿ ಇಲ್ಲ, ಮೆಣಸಿನ್ಕಾಯಿ ಒಳಗ ತುಂಬಕ ಕರ್ಯಾಕತ್ತೆ ನಾವು. ನಾನು ಅದ ರುಚಿ ಹತ್ತವ ಅಂತೇಳಿ ತಮ್ಮನ ಗಬ್ರಿನಾಗ ಹೇಳ್ರಿ. ಮೆಣಸಿನ್ಕಾಯಿ ನೋಡಕ್ ಮಸ್ತ್ ಅದಾವ, ಅದ್ರಷ್ಟ ಡೇಂಜರ್ ಅದಾವ್ರಿ ಇವು. ಇದಕ್ಕೆ ನಾನು ಖಾರ ಇಲ್ಲ ಅಂತಂದು ಹೇಳಿ ಮಾಡ್ಬಿಟ್ಟೆ. ನಾವು ದಪ್ಪಿದ್ದದ್ ನೋಡಿ ನೋಡಿದ್ರೆ ಒಳಗ ಬೀಜ ತುಂಬಿಬಿಟ್ಟಾವ್ರಿಪ್ಪ. ಇವು ಬೀಜ ಇದ್ರೆ ಕಕ್ಕಟ್ ಖಾರ ಆಕತ್ರಿ. ಹೌದಾ? ಕಾಯಿ ಗಿಡಕ್ಕೆ ಹಂಗಿಲ್ಲ, ಅಷ್ಟು ಖಾರ ಆಕವು. ಅದಕ್ಕೆ ಏನು ಮಾಡಕತ್ತೀನಿ, ಬೀಜ ಎಲ್ಲ ತೆಗಿಯಕತ್ತೀನಿ. ಬೀಜ ತೆಗೆದು ನೀನು ಕುಟ್ಟಿದಲ್ಲಿ ಈಗ ಜೀರಿಗೆ ಉಪ್ಪು ಅದನ್ನು ತುಂಬೇಕನ? ಅದು ತುಂಬಿದ್ರೆ ಚಲೋ ಆಕಾರ. ಅದು ತುಂಬಿ ಕರಿಬೇಕನ? ಅಂದ ಚಲೋ ಹತ್ತತ್ರಿಪ್ಪ. ಏನು ಬಾಯಿಗೆ ರುಚಿನ ಬರುವಂತ, ಯಾಕ ಅದಕ್ಕೆ. ಅನ್ನದಾಗಲಿ ಚಪಾತಿ ಒಳಗಾಗಲಿ ಚಪಾತಿ ಒಳಗೆ ಮತ್ತೆ ಇದಾಗಂಗಿಲ್ಲ. ಅದ ಸುಮ್ ತಿನ್ನೋದು ಹಂಗೆ. ನೀನು ರೆಸಿಪಿ ಡಿಫ್ರೆಂಟ್ ಇರ್ತಾವ ಏನ?
ನನಗೆ ನೀನು ಸುಮ್ಕ ಪಂಟ್ ಹೊಡಿಬೇಡ. ಏನಂತ ಒಂದು ಕ್ರಿಯೇಟ್ ಮಾಡ್ತೈತಿ ನೀನು ಹೊಸದಾಗಿ. ಪಾಪ ಅದ ನೀವು ಬಿಡ್ತೀರಲ್ಲ ತಿನ್ನೋದು ನಾ ಕ್ರಿಯೇಟ್ ಮಾಡಿದ್ದೆ. ಅಡ್ಡು ಬಿಡ್ಸ್ಕೊಂಡು ನನಗೆ ಇರ್ಲಿಲ್ಲ ತಿಂತಿರ್ತೀರ ಹಂಗೆ ಮತ್ತು ಹಂಗಿಲ್ಲ ಅಲ್ರಿ, ನೀ ಏನೇ ಮಾಡಕ್ಕೆ ಹೋಗಿ ಏನಾಗ್ಬಿಡ್ತೈತೆ ಅದು ಚಲೋ ಆಗ್ಬಿಡ್ತೈತಿ. ನಾನು ಕೆಡ್ಲಂತ ಮಾಡಕ್ಕೆ ಹೋಗ್ತೀನಲ್ಲ ಹಂಗಿರಂಗಿಲ್ಲ ಅದೇ ಕೆಡ್ಲಂತ ಯಾವುದೂ ಮಾಡಿಲ್ಲ, ಮಾಡಂಗನೂ ಇಲ್ಲ. ಇದನ್ನೊಂದು ನಿಮ್ಗೆ ಕೊಡ್ಲೇನ್ರಿ? ಇದ್ರ ಉಪ್ಪು ಜೀರಿಗೆ ತುಂಬಿ ನೀವು ಪರಿ ಇದ್ರಾಗ ತೆಗಂಗಿಲ್ಲ ಬೀಜನ, ಇದ್ರಾಗ ಉಪ್ಪು ಜೀರಿಗೆ ತುಂಬಿ ಕೊಡ್ತಾರೆ ಎಸ್ಪೆಷಲಿ ನಿಮಗಿದೆ. ಅದು ಬೀಜ ತೆಗಿ. ವ್ಯಾಪಾರ ಇದ್ರಿಪ್ಪ ಸೌಂಡ್ ವ್ಯಾಪಾರ ಫಾಸ್ಟ್ ಹೊಂಟದ ಟ್ರೈನ್. ಬೆಳಿಗ್ಲಿಂತ ಮಳೆ ಆಗಿಲ್ಲ ನೋಡಿ, ಸ್ಲ್ಯಾಬ್ ಪೂರ ಒಣಗೈತಿ, ಪೂರ ಒಣಗೈತಿ ನೋಡಿ. ಒಂದು ವಾರ ಆಗಿತ್ತು ಏನೋ 20 ದಿನ ಆಗಿತ್ತು ಗೊತ್ತಿಲ್ಲ, ಪೂರ ಹಸಿನ ಬರೀ ಇದಂತು. ಎಣ್ಣೆ ಫುಲ್ ಬಿಸಿ ಆಗ್ಬಿಟ್ಟೈತೆ. ಇಲ್ಲ ಮತ್ತೆ ಈಗ ಗಾಡಿ ಹೇಳ್ತಾರೆ ಲಗು ಹಾಕಿಲ್ಲ ಅಂದ್ರೆ ಅದು ಮಿಷನ್ಗೆ ಎಷ್ಟೇ ಒಬ್ಬಟ್ಟಿಗೆ ಅವು. ಒಬ್ಬಟ್ಟಿಗೆ ಏನು ತಮ್ಮನ್ನ ಸಾನ್ಯ ಸ್ಕೂಲಿಗೆ ಹೋದ್ರೆ? ಅವ್ರು ಸ್ಕೂಲಿಗೆ ಹೋದ್ರಿ. ಅವ್ರು ಹೋಗ್ತೀನಿ ಮುಂಚೆಗೆ ಜಲ್ದಿನ ಇದ್ದು ಚಟ್ನಿ ಮಾಡಿ ಏನ್ ಹೇಳಿದ್ರಲ್ರಿ ಆರ್ಡ್ರ್ ಅವ್ರ ಇಬ್ರ ಹೇಳಿದ್ದ ಸಾನಿಯಾ ತಮ್ಮನ್ನ. ಎಷ್ಟು 20 ಪ್ಲೇಟ್? ಆಯ್ಕೊಂಡ್ 10 ಆಕಿ ಡಬ್ಬಿ ಕಟ್ಕೊಂಡ್ ಹೋದ್ರಿ ತಮ್ಮನ್ನ. ಈಕಿ ಸಾನಿಯಾ ಅಂದ್ರೆ ಸ್ವಲ್ಪ ಲೇಟ್ ಆತ್ರಿ ಇವತ್ತ. ಆಕೆ ತಿಂದಿನೂ ಹೋಗ್ಲಿಲ್ಲ, ಹಂಗ ಹೋದ್ಲೋಗ್ರಿ. ನಾ ಸಂಜೆ ಒಂದ್ ಬಂದ ತಿಂತಾವ ಹಿಟ್ಟು ತೆಗದಿಡ ಅಂದ ಆತು ಅಂತಂದ್ ಹೇಳಿ ಆಕೆ ತಿನ್ನೋದು ಹಿಟ್ಟು ಪಡ್ಡ ಪಟ್ ಮಾಡ್ಕೊಂಡ್ ತಿಂತಾವ ಸಂಜೆ ಒಂದ್ ಬಂದ. ಅದು ಹೆಂಗಾಗತ್ತೆ ಹೇಳ? ಅಕ್ಕಿ ಪಡ್ಡೇನ ಇವು? ಅಕ್ಕಿ, ಉದ್ದಿನ ಬೇಳೆ, ಕಡ್ಲಿ ಬೇಳೆ, ಆಮೇಲೆ ಸೋಯಾಬೀನ್ ಒಂದಿಷ್ಟ ಅವು ಕಾಳು ಸಿಗ್ತಾವಲ್ಲ ಅಲಸಂದಿ ಕಾಳಗತ್ತೆ ಅವು, ಆಮೇಲೆ ಅವು ಏನ್ರ ಮೆಂತ್ಯ ಕಾಳು, ಅವಲಕ್ಕಿ ಅವನ್ನೆಲ್ಲ ಹಾಕಿ ಮಾಡಿದ್ದೇವ್ರಿ ಹಿಟ್ಟಿದ. ಅಂದ್ರ ಪಡ್ ಅಂದ್ರೆ ಬರೀ ಪಡ್ಡಲ್ಲಿ ಇವು ಇಷ್ಟೆಲ್ಲ ಕೂಡಿ ಒಂದು ಪಡ್ಡ ಆಗ್ತಾನೆ ಇದೀಗ. ಇವನ್ನೆಲ್ಲ ಹಾಕಿದ್ರ ಮತ್ತ ಟೇಸ್ಟ್ ಹಾಕವು. ಬರೀ ಅಕ್ಕಿ ಅಂತಂದ್ ಹೇಳಿದ್ರ ಅವು ಬಿರ್ಸಾಗ್ಬಿಡ್ತಾವ್ರಿ, ಎಟ್ಟಿ ಹಾಕವು, ಮಿದು ಆಗಂಗಿಲ್ಲ ಅವು ಪಡ್ಡ. ಇವು ಸಾಫ್ಟ್ ಆಗಿ ಮಸ್ತ್ ಹಾಕವ್ರಿ ಇವು. ನಮ್ಮ ತಳಗಿನ ಮಳ್ಯಾಗ ಭಾರಿ ಐತಿ ಪಡ್ಡಿನ ಮನಿ. ಅದು ಇದ್ರದ್ರಿ ಅದ ಬೀಡಿದಲ್ಲ ಅದ. ಬೀಡಿಂದದ. ಅದು ಹೆಂಗೈತಿ ಹೇಳದೆ, ಒಂದು ಕಡೆ ಮುರಿತದೆ. ಆದ್ರ ಪಡ್ಡು ಚಲೋ ಬರ್ತಾವ ಖರೆ, ಆದ್ರೆ ಎಣ್ಣೆ ಜಗ್ಗಿ ಹಿಡಿತೈತ್ರಿ ಅದು. ಎಣ್ಣೆ ಹೆಂಗ್ ಹಾಕ್ತಿವಿ ನೋಡಿ ಹಂಗ ಹೇಳ್ತಾವ. ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಇಳಂಗ ಇಲ್ರಿ ಅವು ಅದ್ರೊಳಗ. ಇದು ಎಣ್ಣೆ ಭಾಳ ಹಿಡಂಗಿಲ್ರಿ ಅದ, ಹತ್ಕೊಳಂಗನೂ ಇಲ್ಲ, ಪಟ ಪಟ ಅಂತ ಎದ್ದು ಬಿಡ್ತಾವ. ಆದ್ರೆ ನೀವು ಹಾಕ್ತೀರಿ ಎಣ್ಣೆ ಸ್ವಲ್ಪ ಮತ್ತೆ ಹಾಕಬೇಕು, ಅಷ್ಟು ಎಣ್ಣೆ ಇಲ್ಲ ಅಂದ್ರೆ ಹಂಗ್ರಿ ಪಡ್ಡ ಟೇಸ್ಟ್ ಬರೋದಲ್ಲ ಅವು ಎಣ್ಣೆ ಇಲ್ದ. ಮಣವಾದಂಗ ಹಾಕವು. ಹೆಂಗಾಗ್ಯಾವ್ರಿ ಪಡ್ಡ ಚಟ್ನಿ? ಚಲೋ ಆಗ್ಯಾವ, ಮಿದು ಆಗ್ಯಾವಲ್ಲ, ಸೂಪರ್ ಆಗ್ಯಾವ. ಭಾರಿ ಮಸ್ತ್ ಆಗ್ಯಾವ್ರಿ ಪಡ್ಡ ನಮ್ಮವು. ಆಮೇಲೆ ಹಿಟ್ಟು ಎಷ್ಟಾಗಿತ್ತಪ್ಪ ಅಂತ ಹೇಳಿದ್ರ, ಇದು ಇಲ್ಲೇನು ಗೆರೆ ಐತಲ್ರಿ ಇಲ್ಲಿ ಮಟ್ಟಾಗಿತ್ತು ನೋಡ್ರಿ ಅದು ಹಿಟ್ಟು. ಒಂದೂವರೆ ಕಾಲ್ಪನ್ ಹಾಕಿದ್ದೀರಿ ನಾನು. ಅಂದ್ರೆ ಒಂದ್ಸಲ ನಾವು ಹಿಟ್ಟು ಮಾಡಿಕೊಂಡ್ವಿ ಅಂದ್ರೆ ಮತ್ತೆ ಈಗ ನಾಳೆ ದೋಸೆ ಮಾಡ್ಕೊಬೋದು ಅದ ಹಿಟ್ಟೊಳಗೆ. ನಾವು ಫ್ರಿಜ್ ತಂದು ತೆಗೆದಿಟ್ಕೊಂಡು ಈಗ ಅರ್ಧ ನಾನು ಉಪ್ಪು ಮತ್ತು ಸೊಡ ಪುಡಿ ಹಾಕೋಕಿನ ಮುಂಚೆಗನ ಒಂದು ಡಬ್ರಿ ಒಳಗೆ ಎತ್ತಿ ಫ್ರಿಜ್ ಒಳಗೆ ಇಟ್ಟಿರೋದು, ನಾಳೆ ದೋಸೆ ಅದು ಏನಾದ್ರು ಮಾಡಕ್ಕೆ ಬರ್ತದೆ ಅಂತೇಳಿ. ಮಿಕ್ಕಿದ್ದೀಗ ಪಡ್ಡು ಮಾಡತ್ತೀನಿ ರೀ ನಾನು. ಪಡ್ಡು ಅಂತೂ ಭಾಳ ಮಸ್ತ್ ಆಗತ್ತವ್ರಿಪ್ಪ, ಸೂಪರ್ ಆಗತ್ತವು. ಇಷ್ಟೆಲ್ಲ ಹಾಕ್ಬೇಕು ನೋಡ್ರಿ ಪಡ್ಡು ಮಾಡಿದ್ವಿಪ್ಪ ಅಂತಂತ ಹೇಳಿದ್ರೆ. ಆಮೇಲೆ ಚಟ್ನಿ ರೆಡಿ ಆಗೈತ್ರಿ. ಚಟ್ನಿ ಒಗ್ಗರಣೆ ಕೊಟ್ಟೀನಿ ನೋಡ್ರಿ. ಅದೊಂದು ಸ್ವಲ್ಪನ ಹತ್ಕೊಳ್ಳೋರು ನೋಡ್ರಿ ತವಿಗೆ, ಅಷ್ಟು ಚಲೋ ಬರತ್ತವ್ರಿ. ಈಗ ನೋಡ್ರಿ ಬೆಳಿಗ್ಗೆ ನಾಷ್ಟಕ್ಕೆ ಎಷ್ಟು ಬೇಕಲ್ರಿ ಅಷ್ಟು ಮಾಡಿದ್ದಾರೆ ಪಡ್ಡು. ಯಾಕಂದ್ರೆ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಂಡು ಬಂದ್ರೆ ರುಚಿ ಇರ್ತಾವ್ರಿ. ಹಂಗಾಗಿ ನಮ್ಮ ಮನೆಯವ್ರು ನಾಷ್ಟ ಮಾಡಿದ್ರಿ. ಈಗ ನಾನು ಮಾಡಕ್ಕೆ ಅದವ್ರಿ ಪಡ್ಡು. ಆಮೇಲೆ ಇವು ನಮ್ಮ ಅಪ್ಪಾರಿಗೆ ಮತ್ತು ನಮ್ಮ ಚಾಚಾರಿಗೆ ಹೋಗಿ ಕೊಟ್ಟು ಬರ್ತೀನಿ ರೀ ತಳಗೆ. ಹೀರಮ್ಮರಿಗೆ ಕರೆದಾರೆ ನಾನು. ಅರೇ ಹೀರಮ್ಮ ಅಲ್ಲಿದ್ಲ ತಳಗೆ, ನಾ ಈಗ ಬರೋ ಮುಂದೆ ಫೋನ್ ನೋಡ್ಕೊಂಡು ಫೋನ್ ಬಿಸಿ ಅದಾಳಕ್ಕೆ. ಅದಕ್ಕೆ ಅಲ್ಲೇ ಅದಾರ ಹೋಗಿ ಕೊಟ್ಟು ಬರ್ತಾರೆ, ಅಲ್ಲೇ ತಿಂತಾರೆ ಅಪ್ಪಾರ ಮನ್ಯಾಗ. ಏ ನಜ್ಮಾ, ನಿನ್ನ ಮಗಳಿಗೆ ಕೊಡ್ಬಾರ್ದು ಪಡ್ಡು. ನಾನು ನಿನಗೆ ತೊಗೊಂಬಂದಿನ ಅವನ. ನಿನ್ನ ಮಗಳಿಗೆ ನಾನು ಚಾಳಿಟ್ಟು ಹೋಗೈತೆ. ಹೋಗಿನೇ ಬಾ ಅಂದ್ರ ಬರ್ಲಿಲ್ಲ ನಜ್ಮಾ. ಬೆಳೆ ಕರ್ನ ಅಂದ್ರ ಸೋನಿಯಾ ಇದ್ದಿದ್ದಿಲ್ಲ. ಸೋನಿಯಾ ಆಮಯ್ಯ ಪಜ್ಜಾರ ಪಡ್ಕಾನೆ ಕಚ್ ಬುಲೈತಿ ಮೈ. ಏಯ್ ಚೋರಿ ಯಾನ್ ಬೇಟ
ಯಾಡ್ ಬೇಟಮ್ಮ ಕುತ್ತಾತವ ಬಾಂದ್ರ ಆತಲೆ ಬಾಂದ್ರ ಠೇರಜ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯ್ತಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.